2 ಪೂರ್ವಕಾಲ ವೃತ್ತಾಂತ ಅಧ್ಯಾಯ 26. ಅನಂತರ ಎಲ್ಲ ಯೆಹೂದ್ಯರು ಕೂಡಿ 16 ವರ್ಷದವನಾಗಿದ್ದ ಉಜ್ಜೀಯನನ್ನು ಅವನ ತಂದೆಯಾದ ಅಮಚ್ಯನಿಗೆ ಬದಲಾಗಿ ಅರಸನನ್ನಾಗಿ ಮಾಡಿದರು. ಅರಸನು ಪಿತೃಗಳ ಬಳಿಗೆ ಸೇರಿದ ಮೇಲೆ ಇವನು ಏಲೋತ್ ಪಟ್ಟಣವನ್ನು ತಿರುಗಿ ಯೆಹೂದ ರಾಜ್ಯಕ್ಕೆ ಸೇರಿಸಿಕೊಂಡು ಭದ್ರಪಡಿಸಿದನು. ಉಜ್ಜೀಯನು ಪಟ್ಟಕ್ಕೆ ಬಂದಾಗ 16 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 52 ವರ್ಷ ಆಳಿದನು. ಯೆರೂಸಲೇಮಿನವಳಾದ ಎಕೊಲ್ಯ ಎಂಬಾಕೆಯು ಅವನ ತಾಯಿ. ಅವನು ತನ್ನ ತಂದೆಯಾದ ಅಮಚ್ಯನಂತೆ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. ದೇವಭಕ್ತಿಯನ್ನು ಬೋಧಿಸುತ್ತಿದ್ದ ಜೆಕರ್ಯನ ಜೀವಮಾನದಲ್ಲಿ ಅವನು ದೇವರನ್ನು ಅವಲಂಬಿಸಿಕೊಂಡಿದ್ದನು. ಹೀಗೆ ಅವಲಂಬಿಸಿದ್ದ ಕಾಲದಲ್ಲೆಲ್ಲ ದೇವರಾದ ಯೆಹೋವನು ಅವನನ್ನು ಅಭಿವೃದ್ಧಿಗೆ ತಂದನು. ಅವನು ಫಿಲಿಷ್ಟಿಯರ ಮೇಲೆ ಯುದ್ಧಕ್ಕಾಗಿ ಹೊರಟು ಗತ್ ಊರು, ಯಬ್ನೆ, ಅಷ್ಡೋದ್ ಎಂಬ ಪಟ್ಟಣಗಳ ಗೋಡೆಗಳನ್ನು ಕೆಡವಿಬಿಟ್ಟು ಅಷ್ಡೋದಿನ ಮತ್ತು ಫಿಲಿಷ್ಟಿಯರ ಪ್ರಾಂತಗಳಲ್ಲಿ ಪಟ್ಟಣಗಳನ್ನು ಕಟ್ಟಿಸಿದನು. ಫಿಲಿಷ್ಟಿಯರೊಡನೆಯೂ ಗೂರ್ ಬಾಳಿನಲ್ಲಿರುವ ಅರಬಿಯರೊಡನೆಯೂ ಮೆಗೂನ್ಯರೊಡನೆಯೂ ಯುದ್ಧ ಮಾಡುವಾಗ ಅವನಿಗೆ ದೇವರ ಸಹಾಯವು ದೊರೆಯಿತು. ಅಮ್ಮೋನಿಯರು ಉಜ್ಜೀಯನಿಗೆ ಕಪ್ಪವನ್ನು ಕೊಡುವವರಾದರು. ಅವನು ಅಧಿಕ ಬಲವುಳ್ಳವನಾದ್ದರಿಂದ ಅವನ ಹೆಸರು ಐಗುಪ್ತದ ಮೇರೆಯವರೆಗೂ ಹಬ್ಬಿತು. ಅವನು ಯೆರೂಸಲೇಮಿನಲ್ಲಿ ಮೂಲೆ ಬಾಗಲು, ತಗ್ಗಿನ ಬಾಗಲು, ಗೋಡೆ ತಿರುಗುವ ಭಾಗ ಇವುಗಳ ಮೇಲೆ ಬುರುಜುಗಳನ್ನು ಕಟ್ಟಿಸಿದನು. ಅವನಿಗೆ ಇಳಕಲಿನ ಪ್ರದೇಶದಲ್ಲಿಯೂ ತಪ್ಪಲ ಸೀಮೆಯಲ್ಲಿಯೂ ಅಲ್ಲದೆ ಅಡವಿಯಲ್ಲಿಯೂ ಪಶುಗಳ ದೊಡ್ಡ ಮಂದೆಗಳಿದ್ದರಿಂದ ಆ ಅಡವಿಯಲ್ಲಿ ಬುರುಜುಗಳನ್ನು ಕಟ್ಟಿಸಿ ಹಲವು ಬಾವಿಗಳನ್ನು ತೋಡಿಸಿದನು. ಅವನು ವ್ಯವಸಾಯದಲ್ಲಿ ಇಷ್ಟವುಳ್ಳವನಾಗಿದ್ದರಿಂದ ಗುಡ್ಡ, ಫಲವತ್ತಾದ ಬಯಲು ಇವುಗಳಲ್ಲಿ ಹೊಲ, ದ್ರಾಕ್ಷಿ ತೋಟಗಳ ಕೆಲಸ ಮಾಡುವವರನ್ನು ನೇಮಿಸಿದನು. ಇದಲ್ಲದೆ ಉಜ್ಜೀಯನಿಗೆ ಯುದ್ಧಕ್ಕೋಸ್ಕರ ಸೈನ್ಯವೂ ಇತ್ತು. ಲೇಖಕನಾದ ಯೆಗೀಯೇಲ್, ಅಧಿಕಾರಿಯಾದ ಮಾಸೇಯ ಇವರು ಅರಸನ ಸರದಾರರಲ್ಲೊಬ್ಬನಾದ ಹನನ್ಯನ ಆಜ್ಞಾನುಸಾರವಾಗಿ ಅವರ ಪಟ್ಟಿಯನ್ನು ಬರೆದಿದ್ದರು. ಆಯಾ ಗುಂಪುಗಳು ಪಟ್ಟಿಯ ಕ್ರಮಾನುಸಾರ ಯುದ್ಧಕ್ಕೆ ಹೊರಡುತ್ತಿದ್ದವು. ರಣವೀರರಾಗಿರುವ ಎಲ್ಲ ಗೋತ್ರ ಪ್ರಧಾನರ ಸಂಖ್ಯೆಯು 2600. ಇವರ ಕೈ ಕೆಳಗಿರುವ ಭಟರ ಸಂಖ್ಯೆಯು 3,07,500. ಇವರು ಅರಸನ ಸೇವೆಯಲ್ಲಿದ್ದು ಅವನ ವೈರಿಗಳಿಗೆ ವಿರೋಧವಾಗಿ ಪರಾಕ್ರಮದಿಂದ ಯುದ್ಧ ಮಾಡುತ್ತಿದ್ದರು. ಉಜ್ಜೀಯನು ಈ ಎಲ್ಲ ಸೈನ್ಯದವರಿಗೋಸ್ಕರ ಬೇಕಾದ ಗುರಾಣಿ, ಬರ್ಜಿ, ಶಿರಸ್ತ್ರಾಣ, ಕವಚ, ಬಿಲ್ಲು, ಕವಣೆಯ ಕಲ್ಲು ಇವುಗಳನ್ನು ಒದಗಿಸಿಕೊಟ್ಟನು. ಇದಲ್ಲದೆ ಅವನು ಬಾಣಗಳನ್ನೂ ದೊಡ್ಡ ಕಲ್ಲುಗಳನ್ನು ಎಸೆಯುವುದಕ್ಕಾಗಿ ಜಾಣರ ಕಲ್ಪನೆಯ ಮೇರೆಗೆ ಯಂತ್ರಗಳನ್ನು ಮಾಡಿಸಿ ಅವುಗಳನ್ನು ಯೆರೂಸಲೇಮಿನಲ್ಲಿ ಬುರುಜುಗಳ ಮೇಲೆಯೂ ಆಳುವೇರಿಗಳ ಮೇಲೆಯೂ ಇಡಿಸಿದನು. ಅವನು ಬಲಿಷ್ಠನಾಗುವವರೆಗೂ ದೇವರ ಆಶ್ಚರ್ಯವಾದ ಸಹಾಯವನ್ನು ಹೊಂದಿದನು. ಅವನ ಕೀರ್ತಿಯು ದೂರದವರೆಗೆ ಹಬ್ಬಿತು. ಆದರೆ ಅವನು ಬಲಿಷ್ಠನಾದ ಮೇಲೆ ಗರ್ವಿಷ್ಠನಾಗಿ ಭ್ರಷ್ಟನಾದನು. ತನ್ನ ದೇವರಾದ ಯೆಹೋವನಿಗೆ ದ್ರೋಹಿಯಾಗಿ ಧೂಪವೇದಿಯ ಮೇಲೆ ತಾನೇ ಧೂಪ ಹಾಕಬೇಕೆಂದು ಯೆಹೋವನ ಆಲಯದೊಳಕ್ಕೆ ಹೋದನು. ಆಗ ಮಹಾಯಾಜಕನಾದ ಅಜರ್ಯನೂ ಧೈರ್ಯಶಾಲಿಗಳಾದ 80 ಮಂದಿ ಇತರ ಯಾಜಕರು ಅರಸನಾದ ಉಜ್ಜೀಯನ ಹಿಂದೆಯೇ ಹೋಗಿ ಅವನೆದುರಿಗೆ ನಿಂತು ಅವನಿಗೆ, ಉಜ್ಜೀಯನೇ, ಯೆಹೋವನಿಗೋಸ್ಕರ ಧೂಪ ಹಾಕುವುದು ನಿನ್ನ ಕೆಲಸವಲ್ಲ. ಅದಕ್ಕೋಸ್ಕರ ಆರೋನನ ಸಂತಾನದವರಾದ ಯಾಜಕರು ಪ್ರತಿಷ್ಠಿತರಾಗಿದ್ದಾರೆ. ಪವಿತ್ರಾಲಯವನ್ನು ಬಿಟ್ಟು ಹೋಗು, ನೀನು ದ್ರೋಹಿ. ಇದಕ್ಕಾಗಿ ದೇವರಾದ ಯೆಹೋವನಿಂದ ನಿನಗೆ ಮಾನವುಂಟಾಗಲಾರದು ಅನ್ನಲು ಧೂಪ ಹಾಕಬೇಕೆಂದು ಕೈಯಲ್ಲಿ ಧೂಪಾರತಿಯನ್ನು ಹಿಡಿದಿದ್ದ ಉಜ್ಜೀಯನು ಕೋಪವುಳ್ಳವನಾದನು. ಅವನು ಯೆಹೋವನ ಆಲಯದ ಧೂಪವೇದಿಯ ಬಳಿಯಲ್ಲಿ ನಿಂತು ಯಾಜಕರೊಡನೆ ಸಿಟ್ಟಿನಿಂದ ಮಾತಾಡುತ್ತಿರುವಾಗ ಯಾಜಕರ ಸಮಕ್ಷದಲ್ಲೇ ಅವನ ಹಣೆಯಲ್ಲಿ ಕುಷ್ಠ ಹುಟ್ಟಿತು. ಮಹಾಯಾಜಕನಾದ ಅಜರ್ಯನೂ ಎಲ್ಲ ಯಾಜಕರು ಅವನನ್ನು ದೃಷ್ಟಿಸಿ ನೋಡಿದಾಗ ಅವನ ಹಣೆಯಲ್ಲಿ ಕುಷ್ಠವು ಕಂಡುಬಂದ ಕಾರಣ ಅವನನ್ನು ಶೀಘ್ರವಾಗಿ ಅಲ್ಲಿಂದ ಹೊರಡಿಸಿದರು. ಯೆಹೋವನು ತನ್ನನ್ನು ಬಾಧಿಸಿದ್ದಾನೆಂದು ಅವನಿಗೆ ತಿಳಿದದರಿಂದ ಅವನು ಶೀಘ್ರವಾಗಿ ಹೊರಗೆ ಹೋದನು. ಉಜ್ಜೀಯನು ಜೀವದಿಂದಿರುವವರೆಗೂ ಕುಷ್ಠರೋಗಿಯಾಗಿದ್ದು ಯೆಹೋವನ ಆಲಯಕ್ಕೆ ಬಾರದಂತೆ ಬಹಿಷ್ಕೃತನಾದನು. ಅವನು ಕುಷ್ಠದ ದೆಸೆಯಿಂದ ಪ್ರತ್ಯೇಕವಾದ ಮನೆಯಲ್ಲಿ ವಾಸಿಸಬೇಕಾಯಿತು. ರಾಜಗೃಹಾಧಿಪತ್ಯವನ್ನು ಪ್ರಜಾಪಾಲನೆಯನ್ನು ಅವನ ಮಗನಾದ ಯೋತಾಮನು ನೋಡಿಕೊಳ್ಳುತ್ತಿದ್ದನು.
ಉಜ್ಜಿಯನ ಉಳಿದ ಪೂರ್ವೋತ್ತರ ಚರಿತ್ರೆಯನ್ನು ಆಮೋಚನ ಮಗನಾದ ಯೆಶಾಯನೆಂಬ ಪ್ರವಾದಿಯು ಬರೆದಿದ್ದಾನೆ. ಉಜ್ಜಿಯನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ಕುಷ್ಠರೋಗಿಯದೆಂದು ರಾಜಕುಟುಂಬ ಶ್ಮಶಾನವಿದ್ದ ಹೊಲದಲ್ಲಿ ಸಮಾಧಿ ಮಾಡಿದರು. ಅವನಿಗೆ ಬದಲಾಗಿ ಅವನ ಮಗನಾದ ಯೋತಾಮನು ಅರಸನಾದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ.ವಿ. ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ನಾವು ಎಂದು ಅಧ್ಯಯನ ಮಾಡಿಕೊಳ್ತಕ್ಕಂಥ ಅಧ್ಯಾಯ 2ನೇ ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯ, ಸೆಕೆಂಡ್ ಬುಕ್ ಆಫ್ ಕ್ರಾನಿಕಲ್ಸ್ ಚಾಪ್ಟರ್ 26. 25ನೇ ಅಧ್ಯಾಯದಲ್ಲಿ ಅಮಚ್ಯನ ವಿಷಯವಾಗಿ ನಾವು ಓದಿಕೊಳ್ಳಬಹುದು, ನೋಡಬಹುದು. ಈ ಅಮಚ್ಯನು ಯೆಹೋವನಿಂದ ಬಲವನ್ನು ಹೊಂದಿದವನು ಎಂಬಂಥ ಹೆಸರಿರುವಂಥ ಇವನು ಒಳ್ಳೆಯ ರಾಜನಾಗಿದ್ದನು, ಆದರೆ ಯಥಾರ್ಥ ಚಿತ್ತದಿಂದ ನಡ್ಕೊಂಡವನಲ್ಲ. ಹೌದು, ದೇವರನ್ನು ಹಿಂಬಾಲಿಸ್ತಾ ಇದ್ದ, ಆದರೆ ಯಥಾರ್ಥ ಚಿತ್ತನಾಗಿರಲಿಲ್ಲ. ಒಂದಿನ ಏನಾಯಿತು ಅಂತ ಹೇಳ್ಬಿಟ್ಟು ನೋಡುವಾಗ ಅವನು ಎದೋಮ್ಯರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೋಗಬೇಕಂತ ಹೇಳ್ಬಿಟ್ಟು 1,00,000 ಜನರು ಇಸ್ರಾಯೇಲ್ ಸೈನಿಕರಿಂದ ಸಹಾಯ ತಗೊಂಡು 1,00,000ಕ್ಕಿಂತಲೂ ಹೆಚ್ಚು ಬೆಳ್ಳಿ, ಅಂದರೆ 100 ತಲಾಂತ್ ಅಂತಿದೆ, ಲಕ್ಷಾಂತರ ರೂಪಾಯಿಗಳಷ್ಟು ತಲಾಂತ್ ಬೆಳ್ಳಿಯನ್ನು ಅವನು ಕೊಟ್ಟು ಬಾಡಿಗೆಗಾಗಿ ಯುದ್ಧ ಮಾಡುವುದಕ್ಕಾಗಿ ತಗೊಂಡು ಯುದ್ಧಕ್ಕೆ ಇನ್ನೇನು ಹೋಗಬೇಕು. ಈಗಾಗಲೇ ಅಮಚ್ಯನ ಹತ್ರ 3,00,000 ಜನರು ಸೈನಿಕರಿರ್ತಾರೆ, ಪ್ಲಸ್ ಇಸ್ರಾಯೇಲ್ ಸೈನಿಕರು 1,00,000, 4,00,000 ಜನ ಸೈನಿಕರು ಯುದ್ಧಕ್ಕೆ ಹೋಗಬೇಕಂತಿದ್ದಾಗ ಒಬ್ಬ ದೇವ ಮನುಷ್ಯನು ಬಂದುಬಿಟ್ಟು ಒಂದೇ ಮಾತು ಹೇಳ್ತಾನೆ. ಏನಂದರೆ, ದೇವರು ಇಸ್ರಾಯೇಲ್ರನ್ನು ಕೈ ಬಿಟ್ಟಿದ್ದಾನೆ, ಆದ ಕಾರಣ ಇಸ್ರಾಯೇಲ್ರನ್ನು ಯುದ್ಧಕ್ಕೆ ನೀನು ಕರ್ಕೊಂಡು ಹೋಗಬಾರ್ದು ಎಂಬುದಾಗಿ. ಯೆಹೂದದ ಅರಸನಿಗೆ ಒಂದು ಪ್ರಶ್ನೆ ಬರ್ತದೆ. ಏನದು? ಈಗಾಗಲೇ ದುಡ್ಡು ಕೊಟ್ಬಿಟ್ಟಿದ್ದೀವಲ್ಲ, ಎಷ್ಟೊಂದು ಲಕ್ಷಾಂತರ ರೂಪಾಯಿಗಳಷ್ಟು ಆ ದಿವಸಗಳಲ್ಲಿ ಬೆಳ್ಳಿ ಅಷ್ಟೊಂದು ಕೊಟ್ಬಿಟ್ಟಿದ್ವಿ, ಅದ್ರ ಬಗ್ಗೆ ಹೇಗೆ ಅಂದರೆ ದೇವರು ಅದಕ್ಕಿಂತಲೂ ಹೆಚ್ಚಾಗಿ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ ಅಂತ ಹೇಳಿದಾಗ ಆ ಮಾತಿಗೆ ಕೇಳ್ತಾನೆ, ವಿಧೇಯನಾಗ್ತಾನೆ ಅಮಚ್ಯನು. ಆ ಮಾತನ್ನು ಕೇಳಿಬಿಟ್ಟು, ಆ ಒಂದೇ ಒಂದು ದೇವರ ಮಾತನ್ನು ಕೇಳಿಬಿಟ್ಟು 1,00,000 ಜನರು ಇಸ್ರಾಯೇಲ್ರನ್ನು ಅವನು ಕಳಿಸ್ಬಿಡ್ತಾನೆ. ಅಂದರೆ ಅವರೆಲ್ಲರೂ ಭಾಳ ಕೋಪ ಮಾಡ್ಕೊಂಡು ಹೋಗ್ತಾರೆ. ಕೋಪ ಮಾಡಿಕೊಂಡು ಹೋಗಿ ಆ ಕೋಪವನ್ನು ಬೇರೆ ಬೇರೆ ರೀತಿಯಿಂದ ವ್ಯಕ್ತಪಡಿಸ್ತಾರೆ. ಆದರೆ ಇವನು ಒಬ್ಬ ದೇವರ ಸೇವಕನ ಮಾತನ್ನು ಕೇಳಿ 1,00,000 ಜನರನ್ನು ನೋಯಿಸುವುದಕ್ಕೆ, ಆ ದೊಡ್ಡ ತೀರ್ಮಾನ ತಗೊಳ್ಳೋದಕ್ಕೆ ಸಿದ್ಧನಾಗಿರ್ತಾನೆ. ಅದೇ ಆಶ್ಚರ್ಯ. ಹಾಗಿರಬೇಕು. ದೇವರ ಮಾತು ನಿಜವಾಗಿ ದೇವರ ಮಾತು, ದೇವರ ಸೇವಕನು ನಿಜವಾದ ದೇವರ ಸೇವಕನು ಹೇಳಿದಂಥ ಮಾತನ್ನು ದುಡ್ಡು ನಷ್ಟವಾದರೂ, ಹಣ ನಷ್ಟವಾದರೂ ಕೂಡ ದೇವರ ಸ್ವರಕ್ಕೆ ವಿಧೇಯರಾಗುವಂಥ, ದೇವರ ಪ್ರವಾದನೆಗೆ ಒಳಪಡುವಂಥ, ದೇವರ ಆತ್ಮಿಕ ನಾಯಕರಿಗೆ ಅಧೀನವಾಗುವಂಥ ಒಂದು ಸ್ವಭಾವ ಈ ಅಮಚ್ಯನಲ್ಲಿತ್ತು. ಕಡೆಗೆ ಯುದ್ಧಕ್ಕೆ ಹೋಗ್ತಾನೆ, ಯುದ್ಧದಲ್ಲಿ ಗೆದ್ದು ಬಿಡ್ತಾನೆ. ಹಿಂದಿರುಗಿ ಬರುವಾಗ ಮತ್ತೆ ಆ ಒಂದು ಯುದ್ಧದಲ್ಲಿ ಜಯ ಸಿಕ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಅದೇ ಸಂದರ್ಭದಲ್ಲಿ ಅವನು ಹಿಂಜಾರಿಬಿಡ್ತಾನೆ. ಯಾಕೆ ಹಿಂಜಾರಿಬಿಡ್ತಾನೆ ಅಂದರೆ ದೇವರನ್ನು ಬಿಟ್ಟು ವಿಗ್ರಹಾರಾಧಕನ ಹಾಗೆ ಆಗ್ಬಿಡ್ತಾನೆ ರೀ. ಆಶ್ಚರ್ಯ! ಒಬ್ಬ ವ್ಯಕ್ತಿ ಎಷ್ಟು ದೇವ್ರ ಮಾತನ್ನು ಪೂರ್ಣವಾಗಿ ವಿಧೇಯರಾಗ್ಬಿಟ್ಟು ಬರುವಾಗ ಪೂರ್ಣವಾಗಿ ದೇವರನ್ನು ಬಿಟ್ಟಂಥವರಾಗಿ ಆಗಿದ್ದಾರೆ.
ಈ ಅಮಚ್ಯನು ಆ ರೀತಿ ಆಗ್ಬಿಡ್ತಾನೆ. ದೇವರ ಬಲ ಎಂಬ ಹೆಸರು ಹೊಂದಿದಂಥವನು ಈಗ ದೇವರ ಬಲದ ಮೇಲೆ ಆತ್ಕೊಳ್ಳದೆ ತನ್ನದೇ ಆದ ಬಲದ ಮೇಲೆ ಆತ್ಕೊಳ್ತಾನೆ ರೀ. ದುಃಖ. ಸುಮ್ಮನಿರಬೇಕ ಎಂಬುದಾಗಿ ಈಗಾಗಲೇ ಯುದ್ಧ ಮಾಡಿಬಿಟ್ಟು ಬಂದಿದ್ದಾನೆ. ಅವನು ಸುಮ್ಮನಿರೋದಕ್ಕೆ ಬದಲಾಗಿ ಈಗ ಇಸ್ರಾಯೇಲ್ ಅರಸನ ಹತ್ರ ಬಾ ಯುದ್ಧಕ್ಕೆ ಎಂಬುದಾಗಿ ಕರೀತಾನೆ. ಆ ಸಂದರ್ಭದಲ್ಲಿ ಯೋವಾಷನು ಅವನು ಅರಸನಾಗಿರ್ತಾನೆ. ಅವನು ಯಾಕೆ ಯೋವಾಷನು ಹತ್ರ ಇವನು ಯುದ್ಧಕ್ಕೆ ಹೋಗ್ಬೇಕಂತಿದ್ದಾಗ ಯೋವಾಷನು ಒಳ್ಳೆ ಬುದ್ಧಿ ಮಾತನ್ನು ಹೇಳ್ತಾನೆ. ಸುಮ್ಮನೆ ಕೂತ್ಕೋ, ನೀನು ಯುದ್ಧಕ್ಕೆ ಬರಬೇಡ, ನೀನು ಏದೋ ಮರಿಯನ್ನು ಮೇಲೆ ಗೆದ್ದುಬಿಟ್ಟಿದ್ದೇನೆ ಅಂತ ಹೇಳ್ಬಿಟ್ಟು ನೀನು ಗರ್ವ ಪಟ್ಕೊಳ್ತೀಯ, ಬೇಡ ಸುಮ್ಮನಿರು ಎಂಬುದಾಗಿ ಹೇಳಿದಾಗ ಕೇಳೋದಿಲ್ಲ ಅಮಚ್ಯನು. ಯುದ್ಧಕ್ಕೆ ಹೋಗ್ತಾನೆ. ಯುದ್ಧಕ್ಕೆ ಹೋದಾಗ ಅಮಚ್ಯನು ಸೋತೋಗ್ಬಿಡ್ತಾನೆ. ಸೋತೋಗೋದು ಮಾತ್ರವಲ್ಲದೆ ಯಹೂದ್ಯರೆಲ್ಲ ಓಡಿ ಹೋಗ್ತಾರೆ. ಓಡಿ ಹೋಗುವಂಥದ್ದು ಮಾತ್ರವಲ್ಲ, ಈ ಅಮಚ್ಯನು ಏನು ಮಾಡಿಬಿಡ್ತಾನೆ, ರಾಜ ಅವನನ್ನು ದೇವರನ್ನು ಬಿಟ್ಟಂಥ ಒಂದು ಪರಿಸ್ಥಿತಿಯಲ್ಲಿ ಅವನು ಓಡೋಗ್ತಾ ಇದ್ದಾಗ ಏನಾಗ್ತದೆ, ಅವನು ಲಾಕೀಶ್ ಎಂಬಂಥ ಸ್ಥಳಕ್ಕೆ ಹೋದರೂ ಕೂಡ ಅಲ್ಲಿ ಆಳು ಕಳಿಸ್ಬಿಟ್ಟು ಅಲ್ಲಿ ಅವನನ್ನು ಕೊಂದು ಹಾಕ್ತಾರೆ. ಆ ರೀತಿಯಾಗಿ ಸತ್ತೋಗ್ತಾನೆ ಅಮಚ್ಯನು. ನನ್ನ ಒಂದು ಗಮನಕ್ಕೆ ಬಂದಂಥದ್ದು ಏನಂತ ಹೇಳಿದ್ರೆ, ಈಗ ಸಾಮಾನ್ಯವಾಗಿ ಯಹೂದದ ಅರಸರು ಗೆಲ್ತಾಯಿದ್ರು, ಆದರೆ ಇಸ್ರಾಯೇಲ್ರ ಅರಸರು ಸೋಲ್ತಾಯಿದ್ರು. ಆದರೆ ಇಲ್ಲಿ ನೋಡುವಾಗ ಒಂದು ರಿವರ್ಸ್ ಆಗ್ತದೆ. ಅದೇನಂತ ಹೇಳಿದ್ರೆ, ಇಸ್ರಾಯೇಲ್ರ ಅರಸನಾದಂಥ ಯೋವಾಷನ್ ಗೆದ್ದು ಬಿಡ್ತಾನೆ, ಆದರೆ ಯಹೂದದ ಅರಸನಾದ ಅಮಚ್ಯನು ಸೋತೋಗ್ಬಿಡ್ತಾನೆ. ಅದಕ್ಕೆ ಒಂದು ಕಾರಣ, ಕೆಲವು ಕಾರಣಗಳಿದೆ. ಒಂದು ಕಾರಣ ಗರ್ವ ಇತ್ತು ಅಮಚ್ಯನಲ್ಲಿ. ಎರಡನೇ ಕಾರಣ, ಅವನು ದೇವರನ್ನು ಬಿಟ್ಟು ದೇವತಾ ಪ್ರತಿಮೆಗಳ ಅಂದರೆ ಏದೋಮ್ಯರ ದೇವತಾ ಪ್ರತಿಮೆಗಳನ್ನು, ದೇವರಲ್ಲದವರನ್ನು ದೇವರು ಎಂಬುದಾಗಿ ಪೂಜಿಸ್ತಾ ಇದ್ದನು. ಆದರೆ ಇನ್ನೊಂದು ಕಾರಣ ಕೂಡ ಇದೆ, ಅದನ್ನು ಹೇಳಬೇಕಂತ ಇಷ್ಟಪಡ್ತೇನೆ. ಅದೇನಂತ ಹೇಳಿದ್ರೆ, ಈ ಯೋವಾಷನಿಗೆ ಒಬ್ಬ ಆತ್ಮಿಕ ತಂದೆ ಇದ್ದನು. ಅಮಚ್ಯನು ಒಳ್ಳೆಯವನಾಗಿದ್ದ, ಹೌದು, ಯಹೂದದ ಅರಸನಾಗಿದ್ದ, ದೇವಾಲಯ ಅವರಿಗಿತ್ತು. ಆದರೂ ಕೂಡ ಆತ್ಮಿಕ ನಾಯಕನು ಅವನಿಗಿರಲಿಲ್ಲ. ಆದರೆ ಈ ಯೋವಾಷನಿಗೆ ಆತ್ಮಿಕ ನಾಯಕನು, ಆತ್ಮಿಕ ತಂದೆಯಾಗಿರುವಂಥವನು ಒಬ್ಬನಿದ್ದನು. ಅವನ ಹೆಸರು ಏನಂದರೆ ಎಲೀಷನು. ಎಲೀಷನು ಸಿಕ್ಕಾಗಿದ್ದಾನೆ, ಅಸ್ವಸ್ಥನಾಗಿದ್ದಾನೆ ಎಂಬಂಥ ವರ್ತಮಾನ ಕೇಳಿದಾಗ ಈ ಯೋವಾಷನು ಹೋಗ್ಬಿಟ್ಟು ಅವನ ಮೇಲೆ, ಮುಖದ ಮೇಲೆ ಬಿದ್ದುಬಿಟ್ಟು, ತಂದೆಯೇ, ನನ್ನ ತಂದೆಯೇ, ಇಸ್ರಾಯೇಲ್ರಿಗೆ ರಥರಥಾಶ್ವಗಳಾಗಿರುವ ಆತನೇ ಎಂಬುದಾಗಿ ಆಳ್ತಾನ್ರಿ. ಆದರೆ ತಂದೆ ಅಂತ ಹೇಳಿದಾಗ ಆತ್ಮಿಕ ತಂದೆಯಾಗಿ ಇವನನ್ನು ತಗೊಂಡಿರ್ತಾನೆ. ಅಷ್ಟೊಂದು ಯಾಕೆ ಆಳ್ಬೇಕು? ಯಾಕಂದ್ರೆ ಆ ಒಂದು ಅಟ್ಯಾಚ್ಮೆಂಟ್ ಇವನಿಗಿತ್ತು. ಆನಂತರ ಏನಾಗ್ತದೆ, ಅವನು ಸಾಯ್ತಾ ಇದ್ದಂಥ ಎಲಿಷನ್ ಕೂಡ ಎದ್ದು ಕೂತ್ಬಿಟ್ಟು ಅವನ ಮೇಲೆ ಪ್ರವಾದಿಸ್ತಾನೆ. ಹೌದು, ಆ ಒಂದು ಕಾರಣದಿಂದ ಕೂಡ ಇಸ್ರಾಯೇಲ್ರ ಅರಸನು ಯೋವಾಷನು ಯಹೂದದ ಅರಸನಾದ ಅಮಚ್ಯನ ಮೇಲೆ ಯುದ್ಧ ಮಾಡಿ ಗೆದ್ದನು ಎಂದು ಒಂದು ಕಾರಣ. ಅವನ ತರುವಾಯ ಅಮಚ್ಯನ ತರುವಾದ ಅವನ ಮಗನಾದ ಉಜ್ಜೀಯನು ಅರಸನಾಗ್ತಾನೆ ರೀ. ಅದನ್ನೇ 2ನೇ ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅದೇನಂತ ಹೇಳಿದ್ರೆ, ಈ ಉಜ್ಜೀಯನು ಅರಸನಾದಾಗ 16 ವರ್ಷದವನಾಗಿರ್ತಾನೆ, ಚಿಕ್ಕ ಯೌವನ ಪ್ರಾಯ. ಮತ್ತು ಆಗ ಇವನು 52 ವರ್ಷ ಆಳಿಕೆ ಮಾಡ್ತಾನೆ ರೀ, ಭಾಳ ವರ್ಷ. ಉಜ್ಜೀಯನ್ ಯೆಹೋವನ ಚಿತ್ತಾನುಸಾರವಾಗಿ ಅವನು ನಡೆದನು. ದೇವಭಕ್ತಿಯನ್ನು ಬೋಧಿಸ್ತಿದ್ದ ಜಕರ್ಯ ಎಂಬಂಥ ಒಬ್ಬ ಮೆಂಟರ್ ಇವನಿಗಿದ್ದನು, ಒಬ್ಬ ಆತ್ಮಿಕ ತಂದೆ ಇವನಿಗಿದ್ದನು. ಈ ಜಕರ್ಯನ ಜೀವಮಾನದಲ್ಲಿ ಅವನು ದೇವರನ್ನು ಅವಲಂಬಿಸಿಕೊಂಡಿದ್ದನು. ನೋಡ್ರಿ, ದಿ ಪವರ್ ಆಫ್ ಎ ಮೆಂಟರ್. ಒಬ್ಬ ತರಬೇತುಗಾರನ ಒಂದು ಪ್ರಭಾವ, ಶಕ್ತಿ ಎಷ್ಟು ಮಟ್ಟಿಗಿದೆ. ಅಲ್ಲಿ ಕೂಡ ನಾವು ನೋಡಿದ್ವಿ,
ಯಾರ ವಿಷಯವಾಗಿ? ಯೆಹೋಯಾದನ ವಿಷಯವಾಗಿ. ಹೌದು, ಯೆಹೋಯಾದನು ಆತ್ಮಿಕ ತಂದೆಯಾಗಿರುವ ಕಾಲದಲ್ಲಿ ಯೋವಾಷನು ಅವನ ಜೀವಮಾನದಲ್ಲೆಲ್ಲ ದೇವರ ಚಿತ್ತಾನುಸಾರವಾಗಿ ನಡೀತಿದ್ದಂತೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ದೇವಭಕ್ತಿಯನ್ನು ಬೋಧಿಸುತ್ತಿದ್ದ ಜಕರ್ಯನ ಜೀವಮಾನದಲ್ಲಿ ಅವನು ದೇವರನ್ನು ಅವಲಂಬಿಸಿಕೊಂಡಿದ್ದನು. ಎಂಥ ಒಬ್ಬ ತರಬೇತುಗಾರ, ಎಂಥ ಒಬ್ಬ ಆತ್ಮಿಕ ನಾಯಕನು, ಎಂಥ ಒಬ್ಬ ಆತ್ಮಿಕ ತಂದೆ ನಮಗಿರ್ಬೇಕಂತ ಹೇಳಿದರೆ ದೇವ ಭಕ್ತಿಯನ್ನು ಬೋಧಿಸ್ತಿದ್ದ. ಬರೀ ದೇವ್ರ ವಾಕ್ಯ ಬೋಧಿಸ್ತಾ ಇದ್ದಲ್ಲ, ದೇವರ ವಾಕ್ಯದಿಂದ ದೇವರ ಭಕ್ತಿಯನ್ನು ಬೋಧಿಸುವಂಥ ದೇವ ಭಕ್ತನು ಆತ್ಮಿಕ ತಂದೆ, ಆತ್ಮಿಕ ನಾಯಕನಾಗಿ ನಮಗಿರುವಂಥದ್ದು ಎಷ್ಟು ಒಳ್ಳೆಯದು. ಇಲ್ಲಿ ಕೂಡ ಉಜ್ಜೀಯನ ಕಾಲದಲ್ಲಿ ಏನಾಗಿತ್ತು ಅಂತ ಹೇಳಿಬಿಟ್ಟು ನೋಡುವಾಗ ಇನ್ನೊಂದು ಸಾರಿ ಓದ್ತೀನಿ ನಾನು. ಯಾಕೆ ಅಮಚ್ಯನು ಯೆಹೋವನ ಚಿತ್ತಾನುಸಾರವಾಗಿ ನಡೆದನು ಎಂಬುದಕ್ಕೆ ಸೀಕ್ರೆಟ್ ಏನಂದರೆ, ದೇವ ಭಕ್ತಿಯನ್ನು ಬೋಧಿಸುತ್ತಿದ್ದ ಜಕರ್ಯನ ಜೀವಮಾನದಲ್ಲಿ ಈ ಒಂದು ಉಜ್ಜೀಯನು ದೇವರನ್ನು ಅವಲಂಬಿಸಿಕೊಂಡಿದ್ದನು. ಅಮಚ್ಯನಂತೆ ಈ ಉಜ್ಜೀಯನ ಬಗ್ಗೆ ನಾವು ನೋಡ್ಕೊಳ್ತಾ ಇದ್ದೀವಿ. ಅಮಚ್ಯನಂತೆ ಈ ಉಜ್ಜೀಯನು ಅಂದರೆ ಅವನ ತಂದೆಯಂತೆ ಈ ಉಜ್ಜೀಯನು ಯೆಹೋವನ ಚಿತ್ತಾನುಸಾರವಾಗಿ ನಡೀತಾ ಇದ್ದನು. ಕಾರಣ ಸೀಕ್ರೆಟ್, ಜಕರ್ಯ ತರಬೇತುಗಾರ, ಆತ್ಮಿಕ ನಾಯಕ. ಹೀಗೆ ಅವಲಂಬಿಸಿದ ಕಾಲದಲ್ಲೆಲ್ಲ ದೇವರಾದ ಯೆಹೋವನು ಅವನನ್ನು ಅಭಿವೃದ್ಧಿಗೆ ತಂದನು. ಈಗ ನೋಡ್ರಿ, ಒಬ್ಬ ವ್ಯಕ್ತಿ ಆತ್ಮಿಕ ನಾಯಕನು ದೇವರು. ನಿಜಕ್ಕೂ ಹೇಗಿರಬೇಕು? ಒಬ್ಬ ವ್ಯಕ್ತಿ ದೇವರು, ಬೆಸ್ಟ್. ಅದು ಸೆಕೆಂಡ್ ಬೆಸ್ಟ್ ಏನಂತ ಹೇಳಿದರೆ, ಒಂದು ವೇಳೆ ದೇವರ ವಿಷಯವಾಗಿ ಹೆಚ್ಚಾಗಿ ತಿಳ್ಕೊಂಡಿಲ್ಲ, ದೇವರನ್ನೇ ನಾನು ತಿಳ್ಕೊಂಡಿಲ್ಲ, ದೇವರನ್ನು ಯಾರಾದರೂ ಪರಿಚಯಿಸಬೇಕು, ದೇವರನ್ನು ಯಾರಾದರೂ ಬೋಧಿಸಬೇಕು, ದೇವರ ಮಾರ್ಗ ನಮಗೆ ತಿಳಿಸ್ಬೇಕು ಎಂಬುದಾಗಿದ್ದರೆ ದೇವರು ಹೇಗಾದರೂ ಮನಸ್ಸಿದ್ರ ಮಾರ್ಗ ಅಂತ ಹೇಳಿದ ಹಾಗೆ ಒಬ್ಬ ಆತ್ಮಿಕ ನಾಯಕನನ್ನು ನಮಗೆ ಕೊಡ್ತಾನೆ. ಆದರೆ ಮಧ್ಯಸ್ಥಕನು ಬೇರೆ, ಆತ್ಮಿಕ ತಂದೆ. ದೇವರು ಮತ್ತು ದೇವರಿಗೂ ಮನುಷ್ಯನಿಗೂ ಮಧ್ಯಸ್ಥನು ಒಬ್ಬನೇ, ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಸಭೆಯಲ್ಲಿ ಅಪೊಸ್ತಲರನ್ನು, ಪ್ರವಾದಿಗಳನ್ನು, ಬೋಧಕರನ್ನು ಅಥವಾ ಸಭಾಪಾಲಕರನ್ನು, ಸುವಾರ್ತಿಕರನ್ನು, ಬೋಧಕರನ್ನು ಈ ರೀತಿಯಾಗಿ ಒದಗಿಸಿಕೊಟ್ಟಿದ್ದಾನೆ. ಇಲ್ಲಿ ಕೂಡ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಈ ಜಕರ್ಯನು ಅಂತ ಹೇಳ್ಬಿಟ್ಟು ಒಬ್ಬ ಆತ್ಮಿಕ ನಾಯಕನು, ಆತ್ಮಿಕ ತಂದೆ ಈ ಉಜ್ಜೀಯನಿಗೆ ತರಬೇತುಗಾರನಾಗಿ, ಭಕ್ತಿ ಬೋಧಕನಾಗಿ, ಭಕ್ತಿಯಲ್ಲಿ ಬೆಳೆಸುವವನಾಗಿದ್ದು. ಯಾಕೆ ಇದನ್ನು ನಾನು ಒತ್ತಿ ಹೇಳ್ತಿದ್ದೇನೆ ಎಂಬುದಾಗಿ ನಾನು ಕಾರಣ ಕೊಡ್ತೀನಿ. ಯಾಕಂದರೆ ಈ ದಿವಸಗಳಲ್ಲಿ ಭಾಳ ಜನರಿಗೆ ದೇವರ ಹತ್ರನೂ ಹತ್ತಿರವಾಗಿಲ್ಲ, ದೇವರ ಸೇವಕರ ಸಂಪರ್ಕವೂ ಇಲ್ಲ, ತಟಸ್ಥವಾದಂಥ ಒಂದು ಜೀವನದಲ್ಲಿ ಇರೋದರಿಂದ ಈ ಒಂದು ಉದಾಹರಣೆ ನಾನು ಒತ್ತಿ ಹೇಳ್ತಾ ಇದ್ದೇನೆ. ಈ ಉಜ್ಜೀಯನು, ಅಮಚ್ಯನ ಮಗನಾದ ಉಜ್ಜೀಯನು ಫಿಲಿಸ್ಟಿಯರ ಮೇಲೆ ಯುದ್ಧಕ್ಕಾಗಿ ಹೊರಟನು. ಫಿಲಿಸ್ಟಿಯರ್ ಪ್ರಾಂತ್ಯಗಳಲ್ಲಿ, ಪಟ್ಟಣಗಳಲ್ಲಿ ಮತ್ತು ಫಿಲಿಸ್ಟಿಯರೊಡನೆಯೋ ಮತ್ತು ಅರೇಬಿಯರೊಡನೆಯೋ ಮತ್ತು ಮೆಗೋನಿಯರೊಡನೆಯೋ ಮತ್ತು ಅಮ್ಮೋನಿಯರು, ಈ ರೀತಿಯಾಗಿ ಐಗುಪ್ತದವರು ಎಲ್ಲರ ಮೇಲೆ ಕೂಡ ಅವನು ಪ್ರಭಾವ ಬೀರಿದಂಥವನಾಗಿ, ಜಯ ಹೊಂದಿದವನಾಗಿ ಇರ್ತಾನೆ ರೀ. ಅವನು ಬಲಿಷ್ಠನಾಗ್ತಾ ಇದ್ದನು. ಹೌದು, ಈಗಾಗಲೇ ಅಭಿವೃದ್ಧಿಗೆ ದೇವರು ತರ್ತಾ ಇದ್ದಾನೆ. ಯಾಕಂತ ಹೇಳಿದ್ರೆ ಅವನು ಜಕರ್ಯನ ಸಂಪರ್ಕದಲ್ಲಿ ಇದ್ದದರಿಂದ ಜಕರ್ಯನು ಕೂಡ ಅವನಿಗೆ ಭಕ್ತಿ ಬೋಧನೆ ಮಾಡ್ತಾ ಇದ್ದನು. ಈ ಉಜ್ಜೀಯನು ಬಲಿಷ್ಠನಾಗುವವರೆಗೂ ದೇವರ ಆಶ್ಚರ್ಯವಾದ ಸಹಾಯವನ್ನು ಪಡೆದನು. ವಾವ್! ಬಹುಶಃ ಅಲ್ಲಿ ಜಕರ್ಯನ ಬಗ್ಗೆ ಏನು ಬರೆದಿಲ್ಲ, ಆದರೆ ಡೈರೆಕ್ಟಾಗಿ ದೇವರ ಹತ್ರ ಒಂದು ಸಂಬಂಧ ಇಟ್ಕೊಂಡಿದ್ದಾನೆ. ಆಶ್ಚರ್ಯವಾದ ಸಹಾಯವನ್ನು ದೇವರಿಂದ ಪಡ್ಕೊಂಡ್ರು. 2ನೇ ಪೂರ್ವಕಾಲ ವೃತ್ತಾಂತ 26:15, 2 Chronicles 26:15.
ಅವನ ಕೀರ್ತಿಯು ದೂರದವರೆಗೆ ಹೋಯಿತು. ಆದರೆ 16ನೇ ವಚನ, ಆದರೆ ಅವನು ಅಂದರೆ ಉಜ್ಜಿಯನ್ ಅಂತ ಹೇಳಿದ್ರೆ ದೇವರ ಬಲ ಹೊಂದಿದವನು ಎಂಬುದಾಗಿ ಅವನಿಗೆ ಇನ್ನೊಂದು ಹೆಸರು ಕೂಡ ಇದೆ, ಅಜರ್ಯ ಅಂತ ಹೇಳ್ಬಿಟ್ಟು. ಅಜರ್ಯ ಅಂದರೆ ಕೂಡ ಅದರ ಅರ್ಥ ಕೂಡ ಅದೇ, ದೇವರಿಂದ ಸಹಾಯ ಪಡ್ಕೊಂಡವನು. ಉಜ್ಜೀಯನು ದೇವರ ಬಲವನ್ನು ಹೊಂದಿದವನು. ಈ ಉಜ್ಜೀಯನು ಬಲಿಷ್ಠನಾದ ಮೇಲೆ ಗರ್ವಿಷ್ಠನಾಗಿ, ನೋಡ್ರಿ, ಯಾವಾಗ ಇವನು ಬಲಿಷ್ಠನಾಗ್ತಾನೋ ಆಗ ಗರ್ವಿಷ್ಠನು ಕೂಡ ಆಗಿಬಿಟ್ಟು ಏನು ಮಾಡ್ತಾನೆ, ಯೆಹೋವನಿಗೆ ದ್ರೋಹಿಯಾಗಿ ಏನು ಮಾಡ್ತಾನೆ, ದೊಡ್ಡ ಪಾಪ ಏನು ಮಾಡಿಲ್ಲ, ಯಾಜಕರು ಆಲಯದೊಳಗೆ ಹೋಗಿ ಸೇವೆ ಮಾಡ್ತಾರಲ್ಲ ಆ ಕೆಲಸ ಇವನು ತಗೊಂಡು ಮಾಡ್ತಾನೆ. ಪವಿತ್ರ ಆಲಯದಲ್ಲಿ ಇವನು ಹೋಗ್ಬಿಟ್ಟು ಆಲಯದಲ್ಲಿ ಯಾಜಕರು ಮಾಡಬೇಕಾದ ಕೆಲಸವನ್ನು ಇವನು ಮಾಡುವುದಕ್ಕೆ ಟ್ರೈ ಮಾಡ್ತಾನೆ, ಪ್ರಯತ್ನಿಸ್ತಾನೆ. ಆಗ ಅಲ್ಲಿ ಮಹಾಯಾಜಕನಾದ ಅಜರ್ಯನೂ ಇರ್ತಾನೆ, ಪ್ಲಸ್ ಅದೇ ಸಂದರ್ಭದಲ್ಲಿ 80 ಜನರು ಯಾಜಕರಿರ್ತಾರೆ. ಅವರು ರಾಜನನ್ನು ನೋಡಿಬಿಟ್ಟು ಗೆಟ್ ಔಟ್ ಎಂಬುದಾಗಿ ಹೇಳ್ತಾರೆ. ಹೌದು, ನಿಜವಾಗಿ ಯೆಹೋವನಿಗೋಸ್ಕರವಾಗಿ ಧೂಪ ಹಾಕುವುದು ನಿನ್ನ ಕೆಲಸವಲ್ಲ, ಅದಕ್ಕೋಸ್ಕರ ಆರೋನ ಸಂತತಿಯರ ಯಾಜಕರು ನಾವಿದ್ದೇವೆ. ಆದ ಕಾರಣ ಇಲ್ಲಿಂದ ನೀನು ಹೋಗೋ ಎಂಬುದಾಗಿ ಹೇಳುವಾಗ ಅವನು ಹೋಗೋದಿಲ್ಲ. ಅಲ್ಲಿ ಇರುವಾಗಲೇ ಏನಾಗ್ತದೆ, ಕೋಪ ಬಂದುಬಿಡ್ತದೆ. ಕೋಪ ಮಾಡ್ಕೊಳ್ತಾ ಇರುವಾಗಲೇ ಅವನಿಗೆ ಕುಷ್ಠರೋಗ ಬಂದುಬಿಡ್ತದೆ. ಉಜ್ಜೀಯನು ದೇವರ ಬಲ ಎಂಬಂಥ ವ್ಯಕ್ತಿ ಗರ್ವ ಪಟ್ಕೊಳ್ಳುವಾಗ ದೇವರ ದಂಡನೆ ಇವನಿಗೆ ಲಭ್ಯವಾಗ್ತದೆ, ಕುಷ್ಠರೋಗಿ ಆಗಿಬಿಡ್ತಾನೆ. ಜೀವಮಾನವೆಲ್ಲ ಅವನ ಅರಮನೆಗೂ ಬರಲಿಕ್ಕಾಗಲಿಲ್ಲ, ದೇವಾಲಯಕ್ಕೂ ಖಂಡಿತವಾಗಿ ಬರಲಿಕ್ಕಾಗಲಿಲ್ಲ. ಯಾವುದೋ ಒಂದು ಸ್ಥಳದಲ್ಲಿ ಪ್ರತ್ಯೇಕವಾದ ಮನೆಯಲ್ಲಿ ಅವನಿರ್ತಾನೆ. ಅಂಥ ಸಂದರ್ಭದಲ್ಲಿ ಅವನ ಮಗ ಯೋತಾಮನು ರಾಜ್ಯಭಾರವನ್ನು, ಅರಮನೆ ಕೆಲಸವನ್ನು ನೋಡಿಕೊಳ್ತಾನೆ. 1 ಪೇತ್ರ 2:5 ನಾವು ಯಾಜಕರಾಗಿದ್ದೇವೆ. ಪ್ರಕಟಣೆ 1:6 ರಾಜರು ನಾವು ಆಗಿದ್ದೇವೆ, ಯಾಜಕರು ಆಗಿದ್ದೇವೆ. ಅಂಥ ಭಾಗ್ಯ ನಮಗಿದೆ. ಉಜ್ಜೀಯನಿಗೆ ಅದು ಸಿಕ್ಕಲಿಲ್ಲ. 2ನೇ ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 26. Then all the people of Judah took Uzziah, who was 16 years old, and made him king in the room of his father Amaziah. He built Eloth and restored it to Judah. After that the king slept with his fathers. 16 years old was Uzziah when he began to reign, and he reigned 52 years in Jerusalem. His mother's name also was Jecoliah of Jerusalem. And he did that which was right in the sight of the Lord, according to all that his father Amaziah did. And he sought God in the days of Zechariah, who had understanding in the visions of God, and as long as he sought the Lord, God made him to prosper. And he went forth and warred against the Philistines, and brake down the wall of Gath, and the wall of Jabneh, and the wall of Ashdod, and built cities about Ashdod and among the Philistines. And God helped him against the Philistines, and against the Arabians that dwelt in Gurbaal and Mehumnims. And the Ammonites gave gifts to Uzziah. And his name spread abroad even to the entering in of Egypt, for he strengthened himself exceedingly. Moreover, Uzziah built towers in Jerusalem at the corner gate, and at the valley gate, and at the turning of the wall, and fortified them. Also he built towers in the desert, and digged many wells, for he had much cattle, both in the low country and in the plains, husbandmen also, and vine dressers in the mountains, and in Carmel, for he loved husbandry.
Moreover, Uzziah had an host of fighting men that went out to war by bands, according to the number of their account, by the hand of Jeiel the scribe, and Maaseiah the ruler, under the hand of Hananiah one of the king's captains. The whole number of the chief of the fathers of the mighty men of valor were 2,600, and under their hand was an army 300,000 and 7,500 that made war with mighty power to help the king against the enemy. And Uzziah prepared for them throughout all the host shields, and spears, and helmets, and habergeons, and bows, and slings to cast stones. And he made in Jerusalem engines, invented by cunning men, to be on the towers, and upon the bulwarks, to shoot arrows and great stones withal. And his name spread far abroad, for he was marvelously helped, till he was strong. But when he was strong, his heart was lifted up to his destruction. For he transgressed against the Lord his God, and went into the temple of the Lord to burn incense upon the altar of incense. And Azariah the priest went in after him, and with him 80 priests of the Lord that were valiant men. And they withstood Uzziah the king, and said unto him, It appertaineth not unto thee, Uzziah, to burn incense unto the Lord, but to the priests, the son of Aaron, that are consecrated to burn incense. Go out of the sanctuary, for thou hast trespassed, neither shall it be for thine honor from the Lord God. Then Uzziah was wroth, and had a censer in his hand to burn incense. And while he was wroth with the priests, the leprosy even rose up in his forehead before the priests in the house of the Lord, from beside the incense altar. And Azariah the chief priest and all the priests looked upon him, and behold, he was leprous in his forehead. And they thrust him out from thence, yea, himself hasted also to go out, because the Lord had smitten him. And Uzziah the king was a leper unto the day of his death, and dwelt in a several house, being a leper, for he was cut off from the house of the Lord. And Jotham his son was over the king's house, judging the people of the land. Now the rest of the acts of Uzziah, first and last, did Isaiah the prophet, the son of Amoz, write. So Uzziah slept with his fathers, and they buried him with his fathers in the field of the burial which belonged to the kings, for they said, He is a leper, and Jotham his son reigned in his stead.